ಫಸ್ಟ್ ಟೈಮ್ ಅಡಿಗೆ ಮಾಡ್ತಾ ಇದೀವಿ. ಏನಾದ್ರೂ ಹೆಚ್ಚು ಕಮ್ಮಿ ಇದ್ರೆ ಹೊಟ್ಟೆಗೆ ಹಾಕೊಂಬಿಡಿ ಗಾಯ್ಸ್. ರೈಟ್ ಇದನ್ನ ಹಿಂಗ ಹಾಕು. ಇವತ್ತಿನ ಸ್ಪೆಷಲ್ ಏನಂತಂದ್ರೆ ನೀನ್ ಹೆಂಡತಿಗೂ ಇದೇ ತರ ಹಾಕೊಡ್ತೀಯಾ? ಶೇಡ್ 4 ಬರುತ್ತೆ, 04. ಹೆಲೋ ಎಲ್ರು ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂತ ಅನ್ಕೊಂತೀನಿ. ನಾನು ನಿಮ್ಮ HM ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನಂತಂದರೆ 2 ದಿನದ್ದು ಕೂಡ ನಿಮಗೆ ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ. ಫಸ್ಟ್ ಬಂದು ಅಡುಗೆ ಮಾಡಿದ್ದೀವಿ ನಾನು ನನ್ನ ತಮ್ಮ ಎಲ್ಲ ಸೇರಿಕೊಂಡು. ಸೊ ಅದು ಹೇಗೆ ಬಂದಿದೆ ಏನು ಎತ್ತ ಅಂತ ನೋಡಿ ಕ್ವಿಕ್ಕಾಗಿ. ಸೊ ಅದಾದಮೇಲೆ ಪಿಂಕ್ ಫ್ರೈಡೇ ಸೇಲ್ ಇತ್ತಲ್ಲ, ಸೊ ಅದ್ರದ್ದು ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡಿದ್ದೆ, ಸಣ್ಣ ಪುಟ್ಟ ಪ್ರಾಡಕ್ಟ್ಸು. ಸೊ ಅದ್ರದ್ದು ಕೂಡ ಅಪ್ಡೇಟ್ ಮಾಡಿದ್ದೀನಿ. ಸೊ ಎರಡೂ ಕೂಡ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಸ್ಯಾಟರ್ಡೆ ಕೆಲಸ ಮುಗಿಸ್ಕೊಂಡು ಕಡಲೆಕಾಯಿ ಪರ್ಸೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಪವಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೇ ಅವಳನ್ನ ನೋಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ. ತುಂಬ ಅಂದರೆ ತುಂಬ ವೀಕ್ ಆಗಿದ್ಲು. ಏನು ತಿಂದು ಏನಾಗಿತ್ತು ಏನೋ ನನಗಂತೂ ಗೊತ್ತಿಲ್ಲ. ಸೊ ಅವಳನ್ನ ನೋಡಿಕೊಂಡು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಿದೆ. ಯಾರು ಗೆಲ್ತಾರೆ ಸುದ್ದಿ? ಇಂಡಿಯಾ ಪಕ್ಕ. ಇಂಡಿಯಾ ಗೆದ್ದಿಲ್ಲ ಅಂದ್ರೆ ವಿಕೆಟ್. ಅವನು ಆಪಲ್ ಕಟ್ ಮಾಡ್ತಿದ್ದಾನೆ. ಈ ತಮ್ಮ ನನಗೆ ತಲೆಗೆ ಆಯಿಲ್ ಹಾಕೊಡ್ತಿದ್ದಾನೆ. ನೀನ್ ಹೆಂಡತಿಗೂ ಇದೇ ತರ ಹಾಕೊಡ್ತೀಯಾ? ನಿನಗೆ ಹಾಕೊಡ್ತಾ ಇದ್ದೀನಿ ವೇಸ್ಟ್ ಫೆಲಗು ಅಂದ್ಮೇಲೆ ನನ್ನ ಹೆಂಡತಿಗೆ ಹಿಂಗ ಹಾಕ್ಬೇಕು ಯೋಚನೆ ಮಾಡ್ತೀನಿ. 3 ಪಾರ್ಟಿಷನ್ ಮಾಡ್ಕೊಂಡ. ಲೆಫ್ಟ್ದು ಫಸ್ಟು ರೈಟ್ದನ್ನ ಹಿಂಗ ಹಾಕು. ನಿನ್ ರೈಟ್ದು ಓಕೆನಾ? ಅದಾದ್ಮೇಲೆ ಲೆಫ್ಟ್ದನ್ನ ಇತ್ತಾಗ ಹಾಕು. ಇವಾಗ ಎಣ್ಕೊಂಡು ಹೋಗು. ಮಧ್ಯದನ್ನು ಹಂಗೆ ಜಾಯಿನ್ ಮಾಡ್ಕೋಬೇಕು. ರೈಟ್ ಲೆಫ್ಟ್ ಮಿಡಲ್, ರೈಟ್ ಲೆಫ್ಟ್ ಮಿಡಲ್. ಗುಡ್ ಬಾಯ್. ಫೈನಲಿ ನಮ್ ಸುದ್ದಿ ತಲೆ ಬಚ್ಚತ್ ಕಲ್ತ್ಬಿಟ್ಟ. 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಅಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡರ್, 3 ಟೊಮೊಟೊ ಉದ್ದು ಕಟ್ ಮಾಡಿರೋದು, 2 ಈರುಳ್ಳಿ ಉದ್ದು ಕಟ್ ಮಾಡಿರೋದು. ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಐಟಮ್ ಎಲ್ಲಾನು ಕೂಡ ಈ ರೀತಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೀವಿ. ಏನೇನು ಬೇಕು ಅಂತ ಸ್ಮಾರ್ಟಾಗಿ ಹೇಳ್ಬಿಡ್ತೀನಿ. 200 ಗ್ರಾಮ್ ಪನ್ನೀರ್, ಗರಂ ಮಸಾಲ, ಚಿಲ್ಲಿ ಪೌಡರು, ಅರಿಶಿನ, ಉಪ್ಪು, ಚಕ್ಕೆ, ಅದಾದಮೇಲೆ ಸೋಂಪು ಬರುತ್ತಲ್ಲ ಅದು, ಮತ್ತು ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೀರಲ್ಲಿ ಗಸಗಸೆ ಮತ್ತು ಬಾದಾಮಿನ ನೆನೆಸಿ ಇಟ್ಟಿದ್ದೀವಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಬೆಣ್ಣೆ, ಅದಾದಮೇಲೆ 3 ಈರುಳ್ಳಿ, 3 ಟೊಮೆಟೊ ತೊಗೊಂಡಿದ್ದೀವಿ. ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ. ಫಸ್ಟು ಒಂದು ಕಡಾಯಿ ಅಥವಾ ಏನಾದರೂ ಪಾತ್ರೆಗೆ ನೀವು 2 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಹಾಕಿ ಮೆಲ್ಟ್ ಮಾಡ್ಕೊಳ್ಳಿ. ಅದು ಫುಲ್ ಕಾದಾದಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಅಕ್ಕ ತಮ್ಮಂದಿರು ಸೇರಿ ಫಸ್ಟ್ ಟೈಮ್ ಅಡುಗೆ ಮಾಡ್ತಾ ಇದ್ದೀವಿ. ಏನಾದರೂ ಹೆಚ್ಚು ಕಮ್ಮಿ ಇದ್ರೆ ಹೊಟ್ಟೆಗೆ ಹಾಕೊಂಬಿಡಿ ಗಾಯ್ಸ್. ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀವಿ. ಫಸ್ಟು 3 ಈರುಳ್ಳಿ ನೀಟಾಗಿ ಕೆಂಪು ಬಣ್ಣ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀಟಾಗಿ ಲೋ ಫ್ಲೇಮಲ್ಲೇ ಇದನ್ನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಗೋಡಂಬಿ ಹಾಕಿದ್ರೆ ಒಳ್ಳೇದು ಅಂದ್ಬಿಟ್ಟು ಸೊ ಎಕ್ಸ್ಟ್ರಾ ಒಂದು 4-5 ಗೋಡಂಬಿನ ಫ್ರೈಗೆ ಹಾಕೋತಾ ಇದ್ದೀವಿ. 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು. ಹಚ್ಚಿಟ್ಕೊಂಡಿರೋಂಥ ಟೊಮೆಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಬಾಯ್ಲ್ ಆಗಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ನಿಮಗೆ ಓಕೆ ಆಗೋಷ್ಟು ಉಪ್ಪು ಹಾಕ್ಕೊಂಡು ಆದಮೇಲೆ ನೀಟಾಗಿ ಅದೆಲ್ಲ ಬಾಯ್ಲ್ ಆದಮೇಲೆ ಒಂದು ಜಾರ್ ತೊಗೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಯಾವ ರೀತಿ ಅಂದರೆ ತರ್ತರಿಯಾಗಿರಬಾರ್ದು, ಕಂಪ್ಲೀಟ್ ನುಣ್ಣಗೆ ಅದು ರುಬ್ಬಿರಬೇಕು. ಸೊ ಆ ಥರ ಆಗೋ ಥರ ನೀವು ರುಬ್ಕೊಳ್ಳಿ. ಅದಾದಮೇಲೆ ಸೇಮ್ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಬೆಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳಿ. 200 ಗ್ರಾಮ್ ಪನ್ನೀರ್ ಇತ್ತಲ್ಲ, ಸೊ ಅದನ್ನು ಅದರಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಗಟ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು, ಅಂದರೆ ನೀಟಾಗಿ ಇರಲಿ ಅಂದ್ಬಿಟ್ಟು ನೀಟಾಗಿ ಅದನ್ನು ಸ್ಮೂತಾಗೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಏನು ಉಳಿದಿರುತ್ತೆ ಅಲ್ವಾ ಗೀ, ಅದಕ್ಕೇ ಚಕ್ಕೆ ಏನೆಲ್ಲ ಇತ್ತು, ಸೋಂಪು ಮತ್ತು ಜೀರಿಗೆ ಇತ್ತಲ್ವ, ಸೊ ಅದೆಲ್ಲನೂ ಹಾಕ್ಕೊಂಡು ನಾರ್ಮಲಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ರುಬ್ಬಿರೋಂಥ ಮಿಶ್ರಣನ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಆಯಿಲ್ ಸ್ವಲ್ಪ ಬಿಟ್ಕೋಬೇಕು. ಅದು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಚಿಲ್ಲಿ ಪೌಡರು ಮತ್ತು ಗರಂ ಮಸಾಲ ಪೌಡರ್ ಇತ್ತಲ್ವ, ಸೊ ಅದನ್ನು 1 ಟೇಬಲ್ ಸ್ಪೂನಷ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅದನ್ನು ಹಾಕ್ಕೊಳ್ಳಿ. ನಾವು ಆಲ್ಮೋಸ್ಟ್ 1 ಸ್ಪೂನಷ್ಟು ಹಾಕಿದ್ದೀವಿ ಅದಕ್ಕೆ.
ನಾವಿದನ್ನು ರೇಖಾ ಅಡುಗೆ ಚಾನಲ್ ಅವರು ಅಪ್ಡೇಟ್ ಮಾಡಿರೋದನ್ನು ನೋಡಿಬಿಟ್ಟು ಟ್ರೈ ಮಾಡಿದ್ವಿ. ಬಟ್ ನನಗೇನು ಅನ್ನಿಸ್ತು ಅಂತಂದರೆ ಪನ್ನೀರನ್ನ ನಾವು ಸ್ವಲ್ಪ ಬಿಸಿನೀರಲ್ಲಿ ಇಟ್ಬಿಟ್ಟು ಅದಾದಮೇಲೆ ಹಾಕೋಬೇಕಾಗಿತ್ತು. ನಾವು ಆಯಿಲಲ್ಲಿ ರೋಸ್ಟ್ ಮಾಡಿ ಹಾಕಿದ ಮೇಲೂ ಕೂಡ ನನಗೆ ತಿನ್ನುವಾಗ ಏನೋ ಒಂದು ಸ್ವಲ್ಪ ರಬ್ಬರ್ ಥರ ಏನೋ ಒಂಥರ ಫೀಲ್ ಆಗ್ತಿತ್ತು. ಬಟ್ ಅದೊಂದು ಮಿಸ್ಟೇಕ್ ನಾವು ಮಾಡಿದ್ವಿ ಅಂತ ಅನಿಸುತ್ತೆ. ಸೊ ಏನು ಪನ್ನೀರ್ ಇರುತ್ತಲ್ವ ಅದನ್ನು ಮಿಶ್ರಣಕ್ಕೆ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಹಾಕಿದ್ರೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಸೊ ಅದಕ್ಕೋಸ್ಕರ ಚಪಾತಿನ ನಾವು ಮಾಡ್ಕೋತಾ ಇದ್ವಿ. ನನ್ನ ತಮ್ಮ ಚಪಾತಿ ಓದ್ತಾ ಇದ್ದ, ನಾನು ಅದನ್ನು ರೋಸ್ಟ್ ಮಾಡ್ತಾ ಇದ್ದೆ. ನಾನು ಬೇಸಿಕಲಿ ಚಪಾತಿಗೆ ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ, ಬಟ್ ಅದೇ ಮಿಸ್ಟೇಕ್ ಅನಿಸುತ್ತೆ, ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ ಆ ರೋಸ್ಟಿಗೆ. ಸೊ ಫೈನಲಿ ಔಟ್ಪುಟ್ ಈ ರೀತಿ ಇತ್ತು. ಇದು ಇವತ್ತು ಯಾವ ವಾರ? ಇವತ್ತು ಮಂಗಳವಾರ ವಿಡಿಯೋ ಮಾಡ್ತಾ ಇದ್ದೀನಿ. ನೈಕಾದಲ್ಲಿ ಆರ್ಡರ್ ಮಾಡಿದ್ದೇವೆ. ನೈಕಾ ಪಿಂಕ್ ಫ್ರೈಡೇ ಸೇಲ್ಸ್ ನಡೀತಾ ಇತ್ತಲ್ಲ, ಸೊ ಅದರೊಂದಷ್ಟು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ. ಸೊ ಅನ್ಬಾಕ್ಸ್ ಮಾಡೋಣ. ಏನೇನು ಆರ್ಡರ್ ಮಾಡಿದ್ದೆ ಅಂತ ನಿಮ್ಗೀಗ ಒಂದೊಂದಾಗಿ ತೋರಿಸ್ತೀನಿ. ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಏನಂತಂದರೆ ಇಷ್ಟೊತ್ತು ವಿಡಿಯೋ ಮಾಡಿದೆ, ಬಟ್ ಅದು ಯಾವುದೂ ರೆಕಾರ್ಡೇ ಆಗಿಲ್ಲ. ಒಂದೆರಡು ಕ್ಲಿಪ್ ರೆಕಾರ್ಡ್ ಆಗಿದೆ, ಫುಲ್ ಬ್ಲರ್ ಆಗಿ ಬಂದಿದೆ. ಕ್ಯಾಮ್ರಾದೇನೋ ಇತ್ತು ಅನಿಸುತ್ತೆ. ಸೊ ಅದು ನೀಟಾಗಿ ಬಂದಿಲ್ಲ. ಸೊ ಅದಕ್ಕೆ ಇವಾಗ ಈಸಿಯಾಗಿ ಏನು ಓಪನ್ ಮಾಡಿದ್ದೀನಿ ಅದರಲ್ಲೇ ತೋರಿಸ್ಬಿಡ್ತೀನಿ ಏನೇನು ಆರ್ಡರ್ ಮಾಡಿದ್ದೆ ಅಂತ ಅಂದ್ಬಿಟ್ಟು. ಫಸ್ಟು ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸೀಲರ್ ವಿತ್ ಕರೆಕ್ಟರ್ ಪ್ಯಾಲೆಟ್ನ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದು ಕಾಸ್ಟು 649 ಇತ್ತು, ಬಟ್ ನನಗೊಂದು 500 ಸಮಥಿಂಗಲ್ಲೇನೋ ಸಿಕ್ತು. ಆ್ಯಂಡ್ ದೆನ್ ಮಾರ್ಸ್ ಲೂಸ್ ಪೌಡರ್, ಸೆಟ್ಟಿಂಗ್ ಪೌಡರ್, ವಾಟ್ ಎವರ್ ಇಟ್ ಈಸ್. ಸೊ ಇದು ಪ್ರಾಡಕ್ಟ್ ಬಂದು ಐ ಥಿಂಕ್ ಇದು ಕಮ್ಮಿಗೆ ಫುಲ್ ನೈಕಾ ಸೇಲಲ್ಲಿ ತೊಗೊಂಡಿರೋದ್ರಿಂದ ಎಲ್ಲ ಕಮ್ಮಿಗೆ ಸಿಕ್ಕಿದೆ ನನಗೆ. 299 ರುಪೀಸು, ಬಟ್ ನನಗಿದು 190 ಸಮಥಿಂಗೇನೋ ಸಿಕ್ಕಿದೆ. ಆ್ಯಂಡ್ ಮಾರ್ಸ್ ಕನ್ಸೀಲರ್ ಕರೆಕ್ಟರ್, ಸೊ ಇದನ್ನು ಕೂಡ ಆರ್ಡರ್ ಮಾಡಿದೆ. ಫುಲ್ ಟ್ರೆಂಡಿಂಗಲ್ಲಿ ನಡೀತಾ ಇದೆ, ಹೇಗಿದೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು. ದೆನ್ ಮಾರ್ಸ್ದು BB ಕ್ರೀಮ್ ಆರ್ಡರ್ ಮಾಡಿದೆ, ಶೇಡ್ ನಂಬರ್ 4 ಟ್ಯಾನ್. ಸೊ ಇದು ನನಗೆ ಸೆಟ್ ಆಗುತ್ತಾ ಏನೋ ಅಂತ ನೋಡಬೇಕು. ಸೊ ಮಿನಿಮಲ್ ಮೇಕಪ್ ಟ್ಯುಟೋರಿಯಲ್ ಅಂತ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಲೋ ಬಜೆಟ್ಗೆ ಎಲ್ಲ ಆರ್ಡರ್ ಮಾಡಿದ್ದೆ. ಆ್ಯಂಡ್ ದೆನ್ ಮಾರ್ಸ್ ಅವ್ರದ್ದು ಪ್ರೈಮರ್ ಒಂದು ಆರ್ಡರ್ ಮಾಡಿದ್ದೀನಿ. ದೆನ್ ತುಂಬ ಇಂಪಾರ್ಟೆಂಟ್ ಪಿಕ್ಸಿ, ಸೊ ಟೋನರ್. ತುಂಬ ಎಲ್ರಿಗೂ ಇರುತ್ತೆ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಪ್ರಾಡಕ್ಟ್ಸ್ನ ಇಟ್ಕೋಬೇಕು ಅಂತ. ಸೊ ಅದೇ ರೀತಿ ಇದು ಒಂದು ನಾನು 100 ml ಆರ್ಡರ್ ಮಾಡಿದೆ. 1550 ಸಮಥಿಂಗು. ನನಗೆ 200 ರುಪೀಸ್ ಆಫ್ ಆಗಿತ್ತು ಅಷ್ಟೇ, ಬಟ್ ಐ ಆಮ್ ಹ್ಯಾಪಿ ವಿತ್ ಇಟ್. ಸೊ ಇವತ್ತಿಂದು ಇಷ್ಟ ಆಗಿದೆ. ಆ್ಯಂಡ್ ಪ್ಯಾಕೇಜಿಂಗ್ ಓಪನ್ ಮಾಡಿದ್ದೆಲ್ಲನೂ ಹೋಗ್ಬಿಟ್ಟಿದೆ. ಸೊ ಇವಾಗ ಅದಕ್ಕೆ ಅಗೇನ್ ಕ್ವಿಕ್ಕಾಗಿ ನಿಮಗೆ ಹೇಳೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್.